ಏನಿದೆ ಪೇಪರಲ್ಲಿ? ನೋಡೆ ನಿನ್ ಮಗಳ ಫೋಟೋ ಬಂದಿದೆ ಪೇಪರ್ನಲ್ಲಿ. ಸೀತಾ 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 ಇಷ್ಟೆಲ್ಲ ಆದ್ರೂ ಮನೆ ಹತ್ರನೇ ಗುಟ್ಟು. ಏನ್ ಮಹಾ ಸಂಪತ್ತು. ಬೇರೆಯವ್ರಿಗೆ ಗೊತ್ತಾದ್ರೆ ಕದ್ಕೊಂಡು ಹೊರಟೋಗ್ತಾರೆ. ಅದಕ್ಕೇನು ಮನೆಯವ್ರ ಹತ್ರನೇ ಕದ್ದು ಮುಚ್ಚಿಟ್ಟಿದ್ದು. ಹೇಳಿ ನೀವು ಏನು ಗೊತ್ತು? ನಾನು ಏನು ಗೊತ್ತು ಮಾಡಿದ್ದೀನಿ ಹೇಳು. ಅಪ್ಪ ಹಿಂಗೆ ಗೊತ್ತಾದ ಮಾಡ್ತಾನೆ ನನಗೂ ಗೊತ್ತಾಗಿತ್ತು. ಅಲ್ಲಿ ತನಕ ನನಗೇನಾದ್ರು ಗೊತ್ತಿತ್ತ? ನೀವಿ ಗೊತ್ತಾದ್ಮೇಲಾದ್ರೂ ಹೇಳ್ಬೋದಿತ್ತಲ್ಲ, ಅದನ್ನು ನಾವೇ ಬಾಯಿ ಬಿಡಿಸ್ಬೇಕಾ? ಆಯ್ತು, ಗೊತ್ತಿತ್ತು ಅಂತ ಇಟ್ಕೋ. ಏನು ಮಾಡ್ತಿದ್ಲಿ ಇವಳು? ಹೋಗಿ ಬಿಡ್ಸ್ಕೊಂಡು ಬಂದ್ಬಿಡ್ತಿದ್ಲಾ? ಎಲ್ಲ ಬರೀ ದೊಡ್ಡ ದೊಡ್ಡ ಮಾತು ಅಷ್ಟೇ. ಹಾಗಲ್ಲ ಅಣ್ಣ, ಏನೇ ಆದ್ರೂ ಮನೆಯವ್ರಿಗೆ ಮೊದಲು ಗೊತ್ತಿರಬೇಕು. ಏಯ್ ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಅಲ್ಲೇನು ಹೋಗೋದು? ನೋಡು, ನಮಗೂ ಮನೆ ಬಗ್ಗೆ ಕನ್ಸರ್ನ್ ಇದೆ. ನೀನು ಯಾಕೆ ಅದಕ್ಕೆ ಮಾತನ್ನ ಯಾವಾಗ್ಲೂ ಉಲ್ಟಾ ತಗೊಳ್ತೀಯಾ? ಆಯ್ತು, ನನಗೆ ಗೊತ್ತಿತ್ತು ಅಂತಾನೆ ಇಟ್ಕೋ. ಹೇಳಿದ್ರೆ ಕೇಳಿಸ್ಕೊಳ್ಳೋಕೆ ಟೈಮ್ ಆಗಿದೆ. ಇಲ್ಲಿ ಆಫೀಸ್ ಕೆಲಸ, ಮನೆಗಿಂತ ಆಫೀಸ್ ಮುಖ್ಯ, ಗಂಡನಿಗಿಂತ ಬಾಸ್ ಮುಖ್ಯ. ಹೌದ್ರಿ, ನನಗೆ ಮನೆ ಅಷ್ಟೇ, ಆಫೀಸು ಮುಖ್ಯ. ಆಫೀಸು ನನಗೆ ಬರೀ ಸಂಬಳ ಕೊಡೋ ಜಾಗ ಅಲ್ಲ, ನನಗೆ ನೆಮ್ಮದಿನೂ ಕೊಡ್ತಿರೋ ಜಾಗ. ಏನಿವಿ, ನಾನು ಈ ಮನೆಯೊಳೆ ತಾನೆ, ನನ್ನ ಹತ್ರ ಯಾಕೆ ವಿಷಯ ಮುಚ್ಚಿಡ್ಬೇಕಾಗಿತ್ತು? ಸುಮತಿ ವಿಚಾರ ಆಗಿದ್ದಕ್ಕೆ ಕೇಳಿದ್ದು. ನಿಮ್ಮ ಅಣ್ಣನ ವಿಷಯ ಆಗಿದ್ರೆ ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಪ್ಲೀಸ್ ನೀವಾದ್ರೂ ಸುಮ್ಮನೆ ಇರಿ. ನೀವು ಯಾಕೆ ಅಣ್ಣನ ಥರನೇ ಆಡ್ತಿದ್ದೀರಾ? ಏನೇ ಮಾಡಲಿ, ಹೊಟ್ಟೆ ಉರಿದು ಹೋಗುತ್ತೆ. ಆಡೋ ಹಾಗಿಲ್ಲ, ಅನುಭವಿಸ ಆಗಿಲ್ಲ. ಬೇರೆಯವ್ರ ಮನೇಲೆಲ್ಲ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ ಅಂದರೆ ಸಪೋರ್ಟ್ ಮಾಡ್ತಾನೆ. ಅದೇ ನಮ್ಮನೇಲಿ CID ಕೆಲಸ ಮಾಡ್ತಾನೆ. ಹೌದು ಕಣೆ, ನೀವು ಗುಟ್ಟಾಗಿ ಕದ್ದು ಮುಚ್ಚಿ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? CID ಕೆಲಸ ಮಾಡ್ಬೇಕಾಗತ್ತೆ, ಪೊಲೀಸ್ ಕೆಲಸ ಮಾಡ್ಬೇಕಾಗತ್ತೆ. ಅಂಥದ್ದು ಏನು ನೀವು ಮಾಡಿದ್ದೀನಿ ನಾನು? ಅದನ್ನು ನಾನೇ ಹೇಳ್ಬೇಕಾ? ಒಂದ ಎರಡ ಬಾಸ್ ಹೆಸರನ್ನೇ ಮುಚ್ಚಿಟ್ಟೆ. ಆಮೇಲೆ ಕದ್ದು ಹೋಟ್ಲು, ಬಾಸ್ ಜೊತೆ ಊಟ, ಐಸ್ ಕ್ರೀಮ್ ಪಾರ್ಲರ್ಲಿ ಜ್ಯೂಸು, ಐಸ್ ಕ್ರೀಮ್, ಪಬ್ಲಿಕ್ ರೋಡಲ್ಲಿ ಕೀಲ ನಗು, ಚಪ್ಪಳೆ. ಏನ್ರಿ ತಪ್ಪು? ಅಂಥದ್ದು ಏನು ತಪ್ಪು? ನಾನು ಏನನ್ನು ಕದ್ದು ಮುಚ್ಚಿ ಮಾಡಿಲ್ಲ, ನೇರವಾಗಿ ಮಾಡಿದ್ದೀನಿ. ಕದ್ದು ಮುಚ್ಚಿ ಮಾಡೋ ಅಂಥದ್ದು ನನಗೇನಿಲ್ಲ. ನಿಮ್ಮ ಥರ ತಪ್ಪು ಮಾಡಿರೋರಿಗೆ ಗಿಲ್ಟ್ ಇರೋದು, ನನಗಲ್ಲ. ಬಾಸ್ ಹೆಸರನ್ನೇ ಮುಚ್ಚಿಟ್ಟಿದ್ದು ನನ್ನ ತಪ್ಪ ಅಥವಾ ಇವರು ಗಿಲ್ಟ? ಇನ್ನು ಏನೇನು ಮುಚ್ಚಿಟ್ಟಿದ್ದಾರೋ ಯಾರಿಗೆ ಗೊತ್ತು. ಅದಕ್ಕೆ ಕಂಡು ಹಿಡಿಯುವಂಥ ಅಸಹ್ಯ ಕೆಲಸ ಮಾಡೋಕೆ ನೀವು ಇದ್ದೀರಲ್ಲ, ಇದೇ ಕೆಲಸನ ನೀನು ನಿಮ್ಮ ತಂಗಿ ವಿಷಯದಲ್ಲಿ ಮಾಡಿದಿದ್ರೆ ಇಷ್ಟೊತ್ತಿಗೆ ಸುಮತಿ ಪೊಲೀಸ್ ಸ್ಟೇಷನ್ ಇರೋದಾದ್ರೂ ತಪ್ಪಿತ್ತು. ಪ್ಲೀಸ್ ಸುಮ್ಮನೆ ಇರು. ಈಗ ಕೇಸ್ ಆಗಿರೋದು ನಮ್ಮ ಹುಡುಗಿ ಮೇಲೆ. ನೀನ್ ಇಂಥ ಸಮಯದಲ್ಲೂ ಜಗಳ ಆಡ್ತಿದ್ಯಲ್ಲ. ಇಬ್ಬಿಬ್ರು ಹೆಂಗಸಿದ್ರಿ ಅಂತ ಗಂಡಸ್ರ ಮೇಲೆ ಸವಾರಿ ಮಾಡಕ್ ಬರಬೇಡಿ. ಗಿಲ್ಟಿರೋರಿಗೆ ಮುಖದಲ್ಲಿ ಕೋಪ ಬೇಗ ಬರೋದು ನೋಡಿದ್ರೆ ಗೊತ್ತಾಗೋದು. ನೋಡಿ, ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ತಪ್ಪು ಮಾಡೋದೇ ಆದರೆ ನೇರವಾಗಿ ಬೇಕು ಅಂತಾನೆ ಮಾಡ್ತೀನಿ. ಅವಾಗ ನೀವು ಏನು ಮಾಡೋಕ್ಕಾಗಲ್ಲ. ನೋಡಿ, ಇದುವರೆಗೂ ನಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಅನ್ನೋದು ಬೇಡ. ನಂದು ತಪ್ಪು ಅಂತ ನಿಮಗನ್ಸಿರ್ಬೋದು, ನಿಮ್ಮದು ತಪ್ಪು ಅಂತ ನನಗನ್ಸಿರ್ಬೋದು. ಇಷ್ಟೆಲ್ಲ ಹೆಂಗೆ ಇವಾಗ ಮಾತಾಡಿದ್ರು, ಚುಚ್ಚಿ ಮಾತಾಡಿದ್ರು, ಸಂಬಂಧ ಕಟ್ಟಿದ್ರು. ನಾನಿನ್ನೂ
ಒಂದೇ ಕೋಣೆಯಲ್ಲಿ ನಿನ್ನ ಜೊತೆ ಮಲ್ಕೊಳ್ತಾ ಇದ್ದೀನಿ, ಜೊತೆ ಊಟ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಮದುವೆ ಆದ ಹೊಸದ್ರಲ್ಲಿ ನೀವು ನನ್ನ ಮೇಲೆ ತೋರಿಸ್ತಿದ್ರಲ್ಲ ಪ್ರೀತಿ, ನಾವೆಲ್ಲರೂ ನಗ್ನಗ್ತಾ ಚೆನ್ನಾಗಿರ್ಬೇಕು ಅಂತ ನಮ್ಮನ್ನು ನಗಿಸ್ತಿದ್ರಲ್ಲ, ನಾವು ಚೆನ್ನಾಗಿರ್ಬೇಕು ಅಂತ ಹೆಣಗಾಡ್ತಿದ್ರಲ್ಲ, ಅದ್ಯಾವುದನ್ನು ನಾನು ಮರ್ತಿಲ್ಲ ರೀ. ನಮ್ಮನ್ನು ನಗಿಸ್ಬೇಕು ಅನ್ನೋ ಹೆಣಗಾಟದಲ್ಲಿ ನಿಮ್ಮ ನಗುನೇ ಕತ್ಲಲ್ಲಿ ಕರ್ಗೋಯ್ತಲ್ಲ, ಆ ನೋವಿನ್ನು ಇಲ್ಲೂ ಇದೆ ರೀ. ನಿಮ್ಮನೆಗೆ ಹೂವು ತರೋದನ್ನ ಯಾವತ್ತೂ ನಿಲ್ಲಿಸ್ಬಿಟ್ರಿ. ಆದರೂ ನಾನು ದಿನ ಕೊಂಡ್ಕೊಂಡು ಮಾಡ್ಕೋತೀನಿ. ಯಾಕೆ ಗೊತ್ತಾ, ನನಗಷ್ಟೊಂದು ಇಷ್ಟ ಅಂತಲ್ಲ, ನೀವು ಇಷ್ಟಪಟ್ಟು ಪ್ರೀತಿಯಿಂದ ತಂದ್ಕೊಡ್ತಿದ್ರಲ್ಲ, ಅದಕ್ಕೋಸ್ಕರ. ನೋಡಿ, ಇವತ್ತಿಗೂ ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬಲ್ಲೆ. ಆದರೂ ನಾನಂಥ ನಿರ್ಧಾರ ತಗೊಂಡಿಲ್ಲ. ಯಾಕೆ ಗೊತ್ತಾ, ಮನೆ ಹೊಡಿಬಾರ್ದು ರೀ. ಇಷ್ಟೇ ಹೇಳೋಕ್ಕಾಗೋದು. ಆಕೆ ಸುಮತಿನ ಯಾಕೆ ಅರೆಸ್ಟ್ ಮಾಡಿದ್ರು? ಅವತ್ತು ಅವಳು ಅಲ್ಲೇ ಇದ್ದಲ್ವಾ? ಅವಳು ಅಲ್ಲಿದ್ಲು ಅಂತ ಪೊಲೀಸ್ನವ್ರು ಹೇಗೆ ಗೊತ್ತಾಯಿತು? ಚೇತನ್ ಹೇಳಿದರೆ ತಾನೇ ಗೊತ್ತಾಗೋದು. ಹೌದು, ಚೇತನ್ ಇನ್ನೂ ಸಿಕ್ಕೇ ಇಲ್ಲ ಅಲ್ವಾ? ಇದರಲ್ಲಿ ಏನೋ ಇದೆ. ಸುಮತಿನೇ ಇಲ್ಲೋ ಬಾಯಿ ಬಿಟ್ಟಿರಬೇಕು. ಚಾನ್ಸೇ ಇಲ್ಲ. ಅವಳಿಗೆ ನಮಗಿಂತ ಜಾಸ್ತಿ ಭಯ ಇದೆ. ಮತ್ತೆ ಅಲ್ಲದೆ ನಾನು ಮತ್ತೆ ಅವಳನ್ನು ಭೇಟಿಯಾದಾಗ ಸಂಶಯ ಬಂದಿರಲಿಲ್ಲ. ಸಿಕ್ಕಿದ್ರೆ ನಿನ್ನ ಗುರ್ತು ಸಿಗುತ್ತೆ ಅಂದ್ಕೊಂಡಿದ್ವಿ. ಅವತ್ತು ನಿನ್ನ ಮುಖಕ್ಕೆ ಕಟ್ಟಿದ ಸ್ಕಾರ್ಫ್ ಬಿಚ್ಚೋಗಿತ್ತು. ವಿನಯ್, ನಮ್ಮ ಬಿಸ್ನೆಸ್ಸಿಗೆ ತುಂಬ ಹೆಲ್ಪ್ ಆಗೋದು ಯಾರು ಅಂತೇಳಿ? ವಿದ್ಯೆ ಅದರ ಹಳೆ ವಿದ್ಯೆ. ಹುಡುಗಿರಿಗೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ. ಅದನ್ನು ನಾವು ಬಳಸ್ಕೊಳ್ಬೇಕು. ಹೇಗಾದರೂ ಮಾಡಿ ಇನ್ನೊಂದಷ್ಟು ಹುಡುಗಿರನ್ನ ಮೇಷ್ಟ್ರ ಮುಖಾಂತರ ನಮ್ಮ ಟೀಮಿಗೆ ಸೇರಿಸ್ಕೋಬೇಕು. ಸರ್, ನಾನು ನಿಮಗೆ
ನಿನ್ನೆ ಎಲ್ಲ ವಿಚಾರನೂ ತಿಳಿಸಿದ್ದೀನಲ್ಲ, ಇವಳದು ಏನೂ ತಪ್ಪಿಲ್ಲ ಸರ್. ಯಾರೋ ಪೋಲಿ ಹುಡುಗರು ಆ ಹುಡುಗನ್ನ ಹೊಡೆದಿದ್ದಾರೆ. ಏನು ನಡೀತವತ್ತು? ಹೇಳಮ್ಮ, ಅವತ್ತು ಏನೆಲ್ಲ ನಡೀತು ಅಂತ ಒಂಚೂರು ಬಿಡದೆ ಸಾಹೇಬ್ರಿಗೆ ಹೇಳಮ್ಮ. ಸರ್, ಅವತ್ತು ಆ ಹುಡುಗರು ನಿನಗೇನಾದರೂ ಗೊತ್ತಾ? ಇಲ್ಲ ಸರ್. ಕೆಲವೊಬ್ಬರು ಮಂಕಿ ಕ್ಯಾಪ್ ಹಾಕ್ಕೊಂಡಿದ್ರು, ಇನ್ನು ಕೆಲವೊಬ್ಬರು ಕರ್ಚೀಫ್ ಕಟ್ಕೊಂಡಿದ್ರು. ಅವರನ್ನು ತಂದು ನಿನ್ನ ಮುಂದೆ ನಿಲ್ಲಿಸಿದ್ರೆ ಗುರುತಿಡಿಬಹುದಾ? ಕಷ್ಟ ಆಗುತ್ತೆ ಸರ್. ಅರ್ಧಂಬರ್ಧ ಮುಖ ಕಾಣ್ತಾ ಇತ್ತು. ಅದು ಅಲ್ಲದೆ ಅಷ್ಟೊಂದು ಬೆಳಕು ಇರಲಿಲ್ಲ ಸರ್. ಅಲ್ಲಮ್ಮ, ರಾತ್ರಿ ಹೊತ್ತು ಪಡ್ಡೆ ಹುಡುಗರು ಸೇರೋ ಜಾಗದಲ್ಲಿ ನೀವು ಹೋಗಿ ಪಟ್ಟಂಗ ಹೊಡೆಯುವಂಥದ್ದೇನಿತ್ತು? ಸ್ವಲ್ಪನಾದರೂ ಪ್ರಜ್ಞೆ ಬೇಡವಾ ನಿನಗೆ? ಅವತ್ತು ಹೊಡೆಯೋಕೆ ಬಂದು ಹುಡುಗರು ಮುಖ ನಿನಗೆ ಕಾಣದೇ ಇರ್ಬೋದು, ಆದರೆ ಅವರ ಪರಿಚಯ ನಿನಗೆ ಮುಂಚೆನೇ ಇತ್ತಂತೆ. ನಾರಾಯಣ್ ಸರ್, ನೀವು ಸ್ವಲ್ಪ ಆಚೆ ಇರಿ. ಸರಿ ಸರ್. ನೋಡಮ್ಮ ಸುಮತಿ, ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು. ಆ ಹುಡುಗರು ಪರಿಚಯ ಇತ್ತಾ ನಿನಗೆ? ಇಲ್ಲ ಸರ್. ಆ ಹುಡುಗರಲ್ಲಿ ಒಬ್ಬ ನಿನ್ನನ್ನು ಲವ್ ಮಾಡ್ತಿದ್ದಂತೆ, ನಿಜನಾ? ಇಲ್ದಿದ್ರೆ ಈ ಗಲಾಟೆ ಎಲ್ಲ ಯಾಕೆ ನಡೀತಿತ್ತು? ಸುಳ್ಳು ಹೇಳ್ತಾ ಇದೀಯ ನೀನು? ಇಲ್ಲ ಸರ್, ಅವರೆಲ್ಲ ಯಾರು ಅಂತಾರೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಚೇತನ್ ಒಬ್ಬನೇ ನಾನು ನಿನಗೆ ಗೊತ್ತಿದ್ದಿದ್ದು? ಹೌದು ಸರ್. ಆ ಚೇತನ್ನ ಲವ್ ಮಾಡ್ತಿದ್ಯಾ ನೀನು? ಸುಮ್ಮನೆ ಕೂತ್ಕೋಬಾರ್ದು, ಕೆಟ್ಟ ಕೋಪ ಬರುತ್ತೆ. ನೀನು ಅವನ್ನ ಪ್ರೀತಿ ಮಾಡ್ತಿದ್ಯಾ? ಚೇತನ್ ಅಲ್ಲದೆ ಮತ್ತೆ ಇನ್ಯಾರನ್ನು ಪ್ರೀತಿ ಮಾಡ್ತಿದ್ದೆ? ಆಯಿತು, ನೀನು ಚೇತನನ್ನ ಪ್ರೀತಿಸ್ತಿರ್ಲಿಲ್ಲ, ಆದರೆ ಯಾವಾಗಲೂ ಜೊತೆಗೆ ಓಡಾಡ್ತಿದ್ದೆ ಅಲ್ಲ? ನನ್ನ ಒಳ್ಳೆ ಫ್ರೆಂಡು ಸರ್. ಬರೀ ಫ್ರೆಂಡಾ? ಹೌದು ಸರ್. ಮದರ್ ಪ್ರಾಮಿಸ್. ಗಲಾಟೆ ಆದಮೇಲೆ ಏನಾಯಿತು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ವ ನೀನು? ಇಲ್ಲ. ಯಾಕೆ? ತುಂಬ ಹೆದರಿದ್ದೆ ನಾನು, ಓಡೋಗ್ಬಿಟ್ಟೆ. ಆಮೇಲೆ ಏನಾಯಿತು ಅಂತ ನಿನಗೆ ಯಾರು ಬಂದು ಹೇಳಿಲ್ವಾ? ಇಲ್ಲ, ಯಾರು ಬಂದು ಹೇಳಿಲ್ಲ. ಚೇತು ಏನಾದ ಅಂತನೂ ಗೊತ್ತಾಗ್ಲಿಲ್ಲ. ನೀನು ಹೇಳ್ತಿರೋದಲ್ಲ ನಿಜಾನಾ? ಹೌದು ಸರ್. ಅವ್ರ ಅಕ್ಕ ಭಾವ ನಿನಗೆ ಪರಿಚಯನಾ? ಅವ್ರ ಅಕ್ಕ ಒಂದ್ಸಲ ಪರಿಚಯ ಆಗಿದ್ರು, ಭಾವನ್ ಪರಿಚಯ ಇಲ್ಲ. ಅವ್ರ ಅಕ್ಕನ ಮೀಟ್ ಮಾಡಿದ್ದೀನೆಲ್ಲ ಹೇಳ್ಬೋದಿತ್ತಲ್ಲ.
ಕೇಳಿಸ್ತಾ ನಾನು ಹೇಳಿದ್ದು? ಯಶೋದಾಗೆ ಇದನ್ನೆಲ್ಲ ಯಾಕೆ ಹೇಳಲಿಲ್ಲ? ಏನ್ ಮಾಡೋದಕ್ಕೂ ಭಯ, ಯಾರ ಹತ್ರ ಮಾತಾಡೋದಕ್ಕೂ ಭಯ. ಆಗಲೇ ಹೇಳಿಬಿಟ್ಟಿದ್ರೆ ಈ ತೊಂದರೆನೇ ಇರ್ತಿರ್ಲಿಲ್ವಲ್ಲ. ರೀ ತಿಮ್ಮಪ್ಪ, ಈ ಸುಮತಿ ಅಂತ ಹುಡುಗಿದು ಸ್ಟೇಟ್ಮೆಂಟ್ ತಗೊಳ್ರಿ. ಹೋಗು, ಅಲ್ಲಿ ಹೊರಗಡೆ ಕೂತಿರ್ತಾರೆ. ನಾರಾಯಣವ್ರಿಗೆ ಗೊತ್ತು. ಸ್ಟೇಟ್ಮೆಂಟ್ ಕೊಡು. ಒಂದು ಸುಳ್ಳು ಹೇಳಬಾರ್ದು. ಏನು ಗೊತ್ತೋ ಎಲ್ಲನೂ ಹೇಳಿಬಿಡು.